ನಮಸ್ಕಾರ. 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಒಂದು ಅಂಕದ ಪ್ರಮುಖವಾಗಿರುವಂತಹ ಪ್ರಶ್ನೆಗಳನ್ನ ನಾವು ಡಿಸ್ಕಷನ್ ಮಾಡ್ಕೊಂಡು ಬರ್ತಾ ಇರುವಂತದ್ದು. ಹಿಂದಿನ ವಿಡಿಯೋಗಳಲ್ಲಿ ಕೆಲವೊಂದಿಷ್ಟು ಅಧ್ಯಾಯಗಳಿಗೆ ಸಂಬಂಧಿಸಿದಂತೆ ಒಂದು ಅಂಕದಲ್ಲಿ ಅಥವಾ ಬಹುಆಯ್ಕೆ ಪ್ರಶ್ನೆಯಲ್ಲಿ ಕೇಳಬಹುದಾಗಿರುವಂತಹ ಪ್ರಶ್ನೆಗಳನ್ನ ನೋಡ್ಕೊಂಡು ಬಂದಿದ್ದೇವೆ. ಈ ಒಂದು ವಿಡಿಯೋದಲ್ಲೂ ಸಹ ಕೆಲವೊಂದಿಷ್ಟು ಬಹು ಆಯ್ಕೆಯಲ್ಲಿ ಮತ್ತು ಒಂದು ಅಂಕದಲ್ಲಿ ಕೇಳಬಹುದಾಗಿರುವಂತಹ ಪ್ರಮುಖ ಪ್ರಶ್ನೆಗಳನ್ನ ನೋಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂತಹ ವಿಡಿಯೋನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಅಧ್ಯಾಯ ಭಾರತದ ಪ್ರಮುಖ ಕೈಗಾರಿಕೆಗಳು. ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಒಂದು ಅಂಕದ ಪ್ರಮುಖ ಪ್ರಶ್ನೆಗಳನ್ನು ಗಮನಿಸಿದಾಗ ಭಾರತದ ಸಿಲಿಕಾನ್ ಸಿಟಿ ಅಂತ ಹೇಳಿ ಕರೆಯುವಂಥದ್ದು ಯಾವುದು ಅಂದಾಗ ಬೆಂಗಳೂರನ್ನ ಭಾರತದ ಸಿಲಿಕಾನ್ ಸಿಟಿ ಅಥವಾ ಸಿಲಿಕಾನ್ ವ್ಯಾಲಿ, ಸಿಲಿಕಾನ್ ಕಣಿವೆ ಅಂತ ಸಹ ಕರೆಯುವಂಥದ್ದು ಇದಕ್ಕಿರುವಂತದ್ದಾಗಿದೆ. ಎರಡನೇ ಪ್ರಶ್ನೆ, ಭಾರತದ ಸಿಲಿಕಾನ್ ಸಿಟಿ ಅಥವಾ ಸಿಲಿಕಾನ್ ಕಣಿವೆ ಇರುವುದು ಎಲ್ಲಿ ಅಂದಾಗ ಕರ್ನಾಟಕದಲ್ಲಿ ಇರುವಂತದ್ದು. ಇದು ಕರ್ನಾಟಕದ ರಾಜಧಾನಿ ಆಗಿರುವಂತದ್ದು, ನಿಮ್ಗೆಲ್ಲ ತಿಳಿದಿರುವಂತಹ ವಿಚಾರ ಆಗಿರುವಂತದ್ದು. ಇನ್ನು ಮೂರನೇ ಪ್ರಶ್ನೆ, ಭಾರತ ಮ್ಯಾಂಚೆಸ್ಟರ್ ಎಂದು ಕರೆಯಲ್ಪಡುವ ನಗರ ಕೇಳಿರುವಂತದ್ದು. ಮುಂಬೈಯನ್ನ ಭಾರತದ ಮ್ಯಾಂಚೆಸ್ಟರ್ ಅಂತ ಹೇಳಿ ಕರೆಯುವಂಥದ್ದು ಅಥವಾ ಕಾಟನೋಪೋಲಿಸ್ ಅಂತ ಸಹ ಕರೆಯುವಂಥದ್ದು ಆಗಿದೆ. ಇನ್ನು ಮುಂದಿನ ಪ್ರಶ್ನೆ, ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲು ಕಾರಣ. ಇದು ಅತಿ ಹೆಚ್ಚು ಹತ್ತಿ ಗಿರಣಿಗಳನ್ನು ಹೊಂದಿದೆ, ಆ ಕಾರಣಕ್ಕೋಸ್ಕರ ಇದನ್ನ ಮ್ಯಾಂಚೆಸ್ಟರ್ ಅಂತ ಹೇಳಿ ಕರೆಯುವಂತದ್ದಾಗಿದೆ. ಐದನೇ ಪ್ರಶ್ನೆ, ಭಾರತ ಸಿಲಿಕಾನ್ ನಗರ ಎಂದು ಬೆಂಗಳೂರನ್ನು ಕರೆಯುವರು ಏಕೆಂದರೆ ಅಂತ ಹೇಳಿದಾಗ ಇಲ್ಲಿ ಮಾಹಿತಿ ತಂತ್ರಜ್ಞಾನದ ಪ್ರಮುಖ ಕೇಂದ್ರವಾಗಿರುವುದರಿಂದ ಇದನ್ನ ಸಿಲಿಕಾನ್ ನಗರ ಅಂತ ಹೇಳಿ ಕರೆಯುವಂತದ್ದಾಗಿದೆ. ಇನ್ನು ಆರನೇ ಪ್ರಶ್ನೆ, ಭಾರತ ಪ್ರಥಮ ಕಾಗದ ಕೈಗಾರಿಕೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು ಅಂದಾಗ ಪಶ್ಚಿಮ ಬಂಗಾಳದ ಸೇರಾಂಪುರ್ನಲ್ಲಿ ಸ್ಥಾಪಿಸಿರುವಂತದ್ದಾಗಿದೆ. ಏಳನೇ ಪ್ರಶ್ನೆ, ಕೈಗಾರಿಕೆ ಎಂದರೇನು? ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವ ಮಾನವನ ಎಲ್ಲ ಉದ್ಯೋಗಗಳನ್ನ ಕೈಗಾರಿಕೆ ಅಂತ ಹೇಳಿ ಕರೆಯುವಂತದ್ದಾಗಿದೆ. ಎಂಟನೇ ಪ್ರಶ್ನೆ, ಕೈಗಾರಿಕಾ ವಲಯ ಎಂದರೇನು? ಕೈಗಾರಿಕೆಗಳು ಹೆಚ್ಚು ಕೇಂದ್ರೀಕೃತವಾಗಿರುವ ಪ್ರದೇಶಗಳು ಕೈಗಾರಿಕಾ ವಲಯಗಳಾಗಿರುವಂಥದ್ದು. ಇನ್ನು ಭಾರತದ ಪ್ರಧಾನ ಕೈಗಾರಿಕಾ ವಲಯಗಳು ಎಷ್ಟು ಅಂತ ಹೇಳಿದಾಗ 8 ಪ್ರಧಾನ ಕೈಗಾರಿಕಾ ವಲಯಗಳಿರುವಂತದ್ದು ಆಗಿದೆ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಮೂಲ ಕೈಗಾರಿಕೆ ಎಂದು ಕರೆಯುತ್ತಾರೆ ಏಕೆ ಅಂತ ಹೇಳಿದಾಗ ಏಕೆಂದರೆ ಇದು ಹಲವಾರು ಕೈಗಾರಿಕೆಗಳಿಗೆ ಅಗತ್ಯವಾದ ಕಚ್ಚಾ ವಸ್ತುಗಳನ್ನು ಒದಗಿಸುತ್ತದೆ. 11ನೇ ಪ್ರಶ್ನೆ, ಭಾರತದಲ್ಲಿ ಒಟ್ಟು ಬೃಹತ್ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಎಷ್ಟು ಅಂದಾಗ 9 ಇರುವಂತದ್ದು ಆಗಿದೆ. ಇನ್ನು 12ನೇ ಪ್ರಶ್ನೆ, ದೇಶದ ಪ್ರಥಮ ಉಕ್ಕಿನ ಕೈಗಾರಿಕೆ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯಿತು ಅಂದಾಗ 1870ರಲ್ಲಿ ಪಶ್ಚಿಮ ಬಂಗಾಳದ ಕುಲ್ಟಿಯಲ್ಲಿ. ಇನ್ನು 13ನೇ ಪ್ರಶ್ನೆ, ಕರ್ನಾಟಕದ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯಿತು ಅಂದಾಗ 1923ರಲ್ಲಿ ಭದ್ರಾವತಿಯಲ್ಲಿ ಸ್ಥಾಪನೆ ಆಯಿತು. 14ನೇ ಪ್ರಶ್ನೆ, ಜವಳಿ ಕೈಗಾರಿಕೆ ಎಂದರೇನು? ವಿವಿಧ ಬಗೆಯ ನಾರುಗಳಿಂದ ಬಟ್ಟೆಯನ್ನು ತಯಾರಿಸುವುದು. ಇನ್ನು 15ನೇ ಪ್ರಶ್ನೆ, ಭಾರತದ ಕಾಟನೋಪೋಲಿಸ್ ಎಂದು ಕರೆಯಲ್ಪಡುವ ಸ್ಥಳ ಯಾವುದು ಅಂದಾಗ ಮುಂಬೈ ಇರುವಂತದ್ದಾಗಿದೆ. 16ನೇ ಪ್ರಶ್ನೆ, ಭಾರತ ಹೆಚ್ಚಿನ ಸಕ್ಕರೆ ಕೈಗಾರಿಕೆಗಳು ಎಲ್ಲಿ ಸ್ಥಾಪಿತಗೊಂಡಿವೆ ಅಂದಾಗ ಗಂಗಾ ನದಿಯ ಮೈದಾನ ಪ್ರದೇಶದಲ್ಲಿ ಸ್ಥಾಪಿತಗೊಂಡಿರುವಂತದ್ದು ಆಗಿದೆ. ಇನ್ನು 17ನೇ ಪ್ರಶ್ನೆ, ಅಲ್ಯೂಮಿನಿಯಂ ಶೋಧನೆ 1886ರಲ್ಲಿ ನಡೆದಿರುವಂತದ್ದಾಗಿದೆ. ಇನ್ನು 18ನೇ ಪ್ರಶ್ನೆ, ಕಾಗದ ಕೈಗಾರಿಕೆಯ ಪ್ರಮುಖ ಕಚ್ಚಾ ವಸ್ತುಗಳು ಬಿದಿರು, ಮರದ ತಿರುಳು, ಹುಲ್ಲು ಆಗಿರುವಂತದ್ದಾಗಿದೆ. ಇನ್ನು ಭಾರತದಲ್ಲಿ ಪ್ರಸ್ತುತ ಅತಿ ವೇಗವಾಗಿ ಬೆಳವಣಿಗೆ ಹೊಂದುತ್ತಿರುವ ಕೈಗಾರಿಕೆ ಯಾವುದಂದಾಗ ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆ ಆಗಿರುವಂತದ್ದಾಗಿದೆ. ಇನ್ನು 20ನೇ ಪ್ರಶ್ನೆ, ಮಾಹಿತಿ ತಂತ್ರಜ್ಞಾನದ ಕೈಗಾರಿಕೆಯನ್ನು ಜ್ಞಾನಾಧಾರಿತ ಕೈಗಾರಿಕೆ ಎಂದು ಕರೆಯುವರು ಏಕೆಂದರೆ ಅಂದಾಗ ಇದಕ್ಕೆ ಮಾನವರ ಜ್ಞಾನವೇ ಆಧಾರ ಆಗಿರುವುದರಿಂದ ಇದನ್ನ ಜ್ಞಾನಾಧಾರಿತ ಕೈಗಾರಿಕೆ ಅಂತ ಹೇಳಿ ಕರೆಯುವಂಥದ್ದು. 21ನೇ ಪ್ರಶ್ನೆ, ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಗಳ ಸ್ಥಾಪನೆಯ ಉದ್ದೇಶವೇನು ಅಂದಾಗ ಸಾಫ್ಟ್ವೇರ್ ಉದ್ಯಮದ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಿ ರಫ್ತನ್ನು ಉತ್ತೇಜಿಸುವುದು. ಇನ್ನು 22ನೇ ಪ್ರಶ್ನೆ, ಜೈವಿಕ ತಂತ್ರಜ್ಞಾನ ಇಲಾಖೆಯ ಸ್ಥಾಪನೆಯ ಉದ್ದೇಶವೇನು ಅಂದಾಗ ಜೈವಿಕ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವುದು. 23ನೇ ಪ್ರಶ್ನೆ, ಉನ್ನತ ತಂತ್ರಜ್ಞಾನದ ಬಳಕೆ ಅಧಿಕೃತವಾಗಿ ಜಾರಿಗೆ ಬಂದದ್ದು ಯಾವಾಗ ಅಂದಾಗ 1990ರಲ್ಲಿ. 24ನೇ ಪ್ರಶ್ನೆ, ಇಸ್ರೋ ಸ್ಥಾಪನೆಯಾದ ವರ್ಷ 1969 ಆಗಸ್ಟ್ 15 ಆಗಿರುವಂಥದ್ದು. ಇನ್ನು 25ನೇ ಪ್ರಶ್ನೆ, ಇಸ್ರೋ ಪ್ರಧಾನ ಕಚೇರಿ ಎಲ್ಲಿದೆ ಅಂದಾಗ ಬೆಂಗಳೂರಿನಲ್ಲಿ ಇರುವಂತದ್ದಾಗಿದೆ. 26ನೇ ಪ್ರಶ್ನೆ, ಇಸ್ರೋದ ಪ್ರಥಮ ಅಧ್ಯಕ್ಷರು ಡಾಕ್ಟರ್ ವಿಕ್ರಮ್ ಸಾರಾಭಾಯ್. ಇನ್ನು 27ನೇ ಪ್ರಶ್ನೆ, ಇಸ್ರೋ ವಿಸ್ತರಿಸಿ ಅಂತ ಹೇಳಿದಾಗ ಭಾರತ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಥವಾ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಹೇಳಿ ಕರೆಯುವಂತದ್ದಾಗಿದೆ. 28ನೇ ಪ್ರಶ್ನೆ, ಮೊದಲ ಪ್ರಯತ್ನದಲ್ಲಿ ಮಂಗಳ ಗ್ರಹವನ್ನು ತಲುಪಿದ ಮೊದಲ ರಾಷ್ಟ್ರ ಭಾರತ ಆಗಿರುವಂತದ್ದು. ಇನ್ನು 29ನೇ ಪ್ರಶ್ನೆ, ಚಂದ್ರನ ದಕ್ಷಿಣ ಧ್ರುವದ ಬಳಿ ಇಳಿದ ಮೊದಲ ದೇಶ ಯಾವುದು ಅಂದಾಗ ಭಾರತ ಆಗಿರುವಂತದ್ದು. ಇನ್ನು ಸಾಫ್ಟ್ವೇರ್ ಉದ್ಯಮದ ಮುಖ್ಯ ರಫ್ತು ಯಾವುದು ಅಂದಾಗ ಸಾಫ್ಟ್ವೇರ್ ಆಗಿರುವಂತದ್ದು. ಇನ್ನು ಗ್ರಾಮೀಣಾಭಿವೃದ್ಧಿ ಅಧ್ಯಾಯದಲ್ಲಿ ಬರಬಹುದಾಗಿರುವಂತಹ ಒಂದು ಅಂಕದ ಪ್ರಶ್ನೆಗಳು ಇಲ್ಲಿರುವಂತದ್ದಾಗಿದೆ. ಮೊದಲನೇ ಪ್ರಶ್ನೆ, ಇಂದಿರಾ ಆವಾಸ್ ಯೋಜನೆಯ ಪ್ರಮುಖ ಉದ್ದೇಶ ವಸತಿ ನಿರ್ಮಿಸಿಕೊಡುವುದು ಆಗಿರುವಂತದ್ದಾಗಿದೆ. ಎರಡನೇ ಪ್ರಶ್ನೆ, ಸುವರ್ಣ ಗ್ರಾಮೋದಯ ಯೋಜನೆಯ ಮುಖ್ಯ ಉದ್ದೇಶವೇನು ಅಂದಾಗ ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಉದ್ದೇಶ ಆಗಿರುವಂತದ್ದಾಗಿದೆ.
ಇನ್ನು ಮೂರನೇ ಪ್ರಶ್ನೆ, ಆಡಳಿತ ವಿಕೇಂದ್ರೀಕರಣಕ್ಕಾಗಿ ಭಾರತದಲ್ಲಿ ಜಾರಿಗೆ ತಂದಿರುವ ಪದ್ಧತಿ ಯಾವುದಂದಾಗ ಪಂಚಾಯತ್ ರಾಜ್ ಪದ್ಧತಿ ಆಗಿರುವಂತದ್ದು. ಇನ್ನು ನಾಲ್ಕನೇ ಪ್ರಶ್ನೆ, ಗ್ರಾಮೀಣ ಅಭಿವೃದ್ಧಿ ಎಂದರೇನು? ಗ್ರಾಮೀಣ ಜನರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಉನ್ನತೀಕರಿಸುವುದನ್ನು ಗ್ರಾಮೀಣ ಅಭಿವೃದ್ಧಿ ಎನ್ನುವರು. ಇನ್ನು ಐದನೇ ಪ್ರಶ್ನೆ, ಅಧಿಕಾರ ವಿಕೇಂದ್ರೀಕರಣ ಎಂದರೇನು? ಪ್ರತಿಯೊಂದು ಹಳ್ಳಿಯ ಆಡಳಿತದ ಅಧಿಕಾರ ಹಾಗೂ ಅದರ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹಳ್ಳಿಯ ಜನರಿಗೆ ವಹಿಸಿಕೊಡುವುದು. ಆರನೇ ಪ್ರಶ್ನೆ, ಅಧಿಕಾರದ ವಿಕೇಂದ್ರೀಕರಣ ಏಕೆ ಬೇಕು ಅಂದಾಗ ಗ್ರಾಮಗಳ ಅಭಿವೃದ್ಧಿಗಾಗಿ, ಅಭಿವೃದ್ಧಿಯ ಫಲ ಎಲ್ಲರಿಗೂ ಸಮಾನವಾಗಿ ದೊರೆಯಲು. ಇನ್ನು ಏಳನೇ ಪ್ರಶ್ನೆ, ಭಾರತ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿಯವರು. ನೆನ್ಪಿಟ್ಕೊಳ್ಳಿ, ಬಹಳಷ್ಟು ಬಾರಿ ಈ ಪ್ರಶ್ನೆ ರಿಪೀಟ್ ಆಗಿರುವಂತಹ ಪ್ರಶ್ನೆ ಸಹ ಆಗಿದೆ. ಭಾರತ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿಯವರು. ಎಂಟನೇ ಪ್ರಶ್ನೆ, ಸಂವಿಧಾನದ 73ನೇ ತಿದ್ದುಪಡಿ ಪ್ರಕಾರ ಭಾರತದಲ್ಲಿ ಡ್ಯಾಶ್ ಹಂತದ ಪಂಚಾಯಿತಿಗಳು ಅಸ್ತಿತ್ವಕ್ಕೆ ಬಂದಿವೆ? 3 ಹಂತದ. ಇನ್ನು 9ನೇ ಪ್ರಶ್ನೆ, ಗ್ರಾಮೀಣ ಬಡ ಮಹಿಳೆಯರನ್ನು ಸಂಘಟಿಸಲು ಮತ್ತು ಅವರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡಲು ಇವುಗಳನ್ನು ಅಸ್ತಿತ್ವಕ್ಕೆ ತರಲಾಗಿದೆ ಅಂದಾಗ ಮಹಿಳಾ ಸ್ವಸಹಾಯ ಸಂಘಗಳನ್ನ ಅಸ್ತಿತ್ವಕ್ಕೆ ತರಲಾಗಿದೆ. 10ನೇ ಪ್ರಶ್ನೆ, ಗ್ರಾಮ ಸ್ವರಾಜ್ಯ ಇದು ಯಾರ ಕಲ್ಪನೆ ಅಂದಾಗ ಮಹಾತ್ಮ ಗಾಂಧೀಜಿ ಕಲ್ಪನೆ. 11ನೇ ಪ್ರಶ್ನೆ, ಸಂವಿಧಾನದ 73ನೇ ತಿದ್ದುಪಡಿ ಉದ್ದೇಶವೇನು ಅಂದಾಗ ದೇಶಾದ್ಯಂತ ಏಕರೂಪದ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಅಸ್ತಿತ್ವಕ್ಕೆ ತರುವುದು. ಇನ್ನು 12ನೇ ಪ್ರಶ್ನೆ, ಏಕರೂಪದ ಪಂಚಾಯತ್ ರಾಜ್ ಸಂಸ್ಥೆಗಳು ಅಸ್ತಿತ್ವಕ್ಕೆ ಬಂದದ್ದು ಯಾವಾಗ ಅಂದಾಗ 1993ರಲ್ಲಿ. 13ನೇ ಪ್ರಶ್ನೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಉದ್ದೇಶ ಉದ್ಯೋಗ ನಿರ್ಮಾಣ ಮತ್ತು ಬಡತನ ನಿರ್ಮೂಲನೆ ಆಗಿರುವುದು. ಇನ್ನು ಯಾವುದಾದ್ರೂ 2 ವಸತಿ ಯೋಜನೆಗಳನ್ನು ತಿಳಿಸಿ ಅಂದಾಗ ಇಲ್ಲಿ 4 ವಸತಿ ಯೋಜನೆಗಳು ಇರುವಂತದ್ದು. ಯಾವ್ದಾದ್ರು 2 ಕೇಳಬಹುದು ಅಥವಾ 4 ಕೇಳಬಹುದಾಗಿರುವಂತದ್ದು. ಇಂದಿರಾ ಆವಾಸ್ ಯೋಜನೆ, ಅಂಬೇಡ್ಕರ್ ವಾಲ್ಮೀಕಿ ವಸತಿ ಯೋಜನೆ, ಆಶ್ರಯ ಯೋಜನೆ, ಬಸವ ಯೋಜನೆ. ಇನ್ನು 15ನೇ ಪ್ರಶ್ನೆ, 3 ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ತಿಳಿಸಿ ಅಥವಾ ಪಂಚಾಯತ್ ರಾಜ್ ಸಂಸ್ಥೆಗಳು ಯಾವುವು ಅಂತ ಹೇಳಿದಾಗ ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್, ಗ್ರಾಮ ಪಂಚಾಯತ್. ಗ್ರಾಮ ಹಂತದಲ್ಲಿ ಗ್ರಾಮ ಪಂಚಾಯತಿ, ತಾಲೂಕಾ ಹಂತದಲ್ಲಿ ತಾಲೂಕಾ ಪಂಚಾಯತಿ, ಜಿಲ್ಲಾ ಹಂತದಲ್ಲಿ ಜಿಲ್ಲಾ ಪಂಚಾಯತಿ. ಹೀಗೆ 3 ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳನ್ನ ಒಳಗೊಂಡಿರುವಂತದ್ದಾಗಿದೆ. ಇನ್ನು 16ನೇ ಪ್ರಶ್ನೆ, ಮಹಿಳೆಯರ ಯಾವ ದುಡಿಮೆಯನ್ನು ಶ್ರಮ ಎಂದು ಪರಿಗಣಿಸಿಲ್ಲ ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಮನೆಯಲ್ಲಿ ಮಾಡುವ ಕೂಲಿ ರಹಿತ ದುಡಿಮೆಯನ್ನು ಶ್ರಮ ಅಂತ ಹೇಳಿ ಪರಿಗಣಿಸಿಲ್ಲ. ಇನ್ನು 17ನೇ ಪ್ರಶ್ನೆ, ಪಂಚಾಯತ್ ಸಂಸ್ಥೆಗಳು ಯಾವ ತತ್ವಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ ಅಂತ ಕೇಳಿರುವಂತದ್ದು ಪ್ರಜಾಪ್ರಭುತ್ವ ತತ್ವಗಳ ಅಡಿಯಲ್ಲಿ. ಇನ್ನು 18ನೇ ಪ್ರಶ್ನೆ, 2011ರ ಜನಗಣತಿ ಪ್ರಕಾರ ಹಳ್ಳಿಗಳಲ್ಲಿ ವಾಸಿಸುವ ಜನಸಂಖ್ಯೆ ಪ್ರಮಾಣವೆಷ್ಟು ಅಂದಾಗ 68.84% ಹಳ್ಳಿಗಳಲ್ಲಿ ವಾಸಿಸುವಂತಹ ಜನರ ಪ್ರಮಾಣ ಆಗಿರುವಂತದ್ದು. ಈ ರೀತಿಯಾಗಿ ಈ 2 ಅಧ್ಯಾಯಗಳಿಗೆ ಸಂಬಂಧಿಸಿದಂತೆ ಪ್ರಮುಖವಾಗಿರುವಂತಹ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ. 1 ಅಂಕಕ್ಕೆ ಅಥವಾ 2 ಅಂಕದಲ್ಲಿ ಕೆಲವೊಂದು ಪ್ರಶ್ನೆಗಳು ಕೇಳಿದ್ದೆ, ಅದರಲ್ಲಿ ಅವುಗಳನ್ನು ಉತ್ತರಿಸುವುದಕ್ಕೂ ಸಹ ಈ ಒಂದು ಪ್ರಶ್ನೆಗಳು ಅನುಕೂಲ ಆಗುವಂತದ್ದಾಗಿರ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಮತ್ತೆ ಮುಂದಿನ ಭಾಗದಲ್ಲಿ ವಿಡಿಯೋ ಆಗೋಣ. ಅಲ್ಲಿವರೆಗೂ ಇತರ ವಿಡಿಯೋಗಳನ್ನು ವೀಕ್ಷಿಸ್ತಾರೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ.